ಅತ್ಯಾಚಾರ ಕೇಸ್ನಲ್ಲಿ ಲಾಕ್ ಆದ ಸ್ವಾಮೀಜಿ ಮೂಡಲಗಿ ಠಾಣೆಯಲ್ಲಿ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಿನ್ನೆಲೆಯಲ್ಲಿ ಸ್ವಾಮೀಜಿಯನ್ನ ಬಂಧಿಸಿ ಹಿಂಡಲಗ ಜೈಲಿಗಟ್ಟಿದ್ದಾರೆ ಪೊಲೀಸರು. ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಳಗಾವಿಯ ರಾಮಮಂದಿರ ಮಠದ ಸ್ವಾಮೀಜಿ ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅತ್ಯಾಚಾರ ಕೇಸ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಸ್ವಾಮೀಜಿಯನ್ನ ಬೆಳಗಾವಿಯಲ್ಲಿ ಬಂಧನ ಮಾಡಲಾಗಿದೆ. ರಾಮಮಂದಿರ ಮಠದ ಸ್ವಾಮೀಜಿ ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಹಿಂಡಲಗ ಜೈಲಿಗಟ್ಟಿದ್ದಾರೆ ಪೊಲೀಸರು. ಅತ್ಯಾಚಾರ ಕೇಸ್ನಲ್ಲಿ ಸ್ವಾಮೀಜಿ ಲಾಕ್ ಆಗಿರೋದು. ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಿಂಡಲಗ ಜೈಲಿಗಟ್ಟಿದ್ದಾರೆ ಪೊಲೀಸರು. ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿ ಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಲೋಕೇಶ್ವರ ಸ್ವಾಮೀಜಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಬೆಳಗಾವಿಯ ಪ್ರಖ್ಯಾತ ಸ್ವಾಮೀಜಿಯ ಕಥೆ ಇದು. ಅತ್ಯಾಚಾರ ಆರೋಪದ ಹಿನ್ನೆಲೆಯಲ್ಲಿ ಸ್ವಾಮೀಜಿಯೊಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಬೆಳಗಾವಿಯ ಪ್ರಖ್ಯಾತ ಸ್ವಾಮೀಜಿಯ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿ ಬಂದಿರೋದು. ವಿದ್ಯಾರ್ಥಿನಿಯನ್ನ ಲಾಡ್ಜ್ಗೆ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ರಾಯಭಾಗ ತಾಲೂಕಿನ ಮೇಕಳಿ ಗ್ರಾಮದಲ್ಲಿರುವಂತಹ ಮಠ. ಲಾಡ್ಜ್ಗೆ ಕರ್ಕೊಂಡು ಹೋಗಿ ಯುವತಿಯ ಮೇಲೆ ಅತ್ಯಾಚಾರ ಎಸಗಲಾಗಿದೆ ಅನ್ನುವಂಥ ಗಂಭೀರ ಆರೋಪ ಈ ಸ್ವಾಮೀಜಿಯ ಮೇಲೆ ಇದೆ. ಮಠದ ಭಕ್ತರಾಗಿದ್ದಂತಹ ಸಂತ್ರಸ್ತೆ ಹಾಗೂ ಪೋಷಕರು ಮಠದ ಭಕ್ತಿಯ ಮೇಲೆಯೇ ಈ ಸ್ವಾಮೀಜಿ ಕಣ್ಣಾಕಿರೋದು. ಮೇ 13ರಂದು ಗ್ರಾಮಕ್ಕೆ ಬರ್ತಾ ಇದ್ದಂತಹ ಸಂತ್ರಸ್ತೆ, ಆ ಸಂದರ್ಭದಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಈ ಸ್ವಾಮೀಜಿ ಅತ್ಯಾಚಾರವನ್ನ ಎಸಗಿರೋದಂತೆ. ರಾಯಚೂರಿನ ಲಾಡ್ಜ್ಗೆ ಕರ್ಕೊಂಡೋಗಿ ಸ್ವಾಮೀಜಿ ಕಾರನ್ನ ನಿಲ್ಲಿಸೋದಕ್ಕೆ ಹೇಳಿದ್ರು ಕೂಡ ಬೆದರಿಕೆಯನ್ನ ಒಡ್ಡಲಾಗಿದೆ. ಸ್ವಾಮೀಜಿ ಬೆದರಿಕೆಯನ್ನ ಹಾಕಿದ್ರು. ಅದಾದ ನಂತರ ಲಾಡ್ಜ್ನಲ್ಲಿ 2 ದಿನ ಯುವತಿಯ ಮೇಲೆ ಅತ್ಯಾಚಾರವನ್ನ ಎಸಗಲಾಗಿದೆ ಅಂತ ಆರೋಪ ಕೇಳಿ ಬಂದಿದೆ. ಬಾಗಲಕೋಟೆಯಲ್ಲೂ ಕೂಡ 1 ದಿನ ಅತ್ಯಾಚಾರ ಆಗಿದೆ. ಅತ್ಯಾಚಾರದ ವಿಷಯ ಹೇಳಿದ್ರೆ ಕೊಲೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನು ಕೂಡ ಈ ಸ್ವಾಮೀಜಿ ಹಾಕಿರೋದಂತೆ. ವಾರದ ನಂತರ ಹೀಗೀಗಾಯಿತು ಅಂತ ಘಟನೆಯ ಬಗ್ಗೆ ಪೋಷಕರಿಗೆ ಸಂತ್ರಸ್ತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ. ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಲೋಕೇಶ್ವರ ಸ್ವಾಮೀಜಿಯನ್ನು ಈಗ ಅರೆಸ್ಟ್ ಕೂಡ ಮಾಡಿದ್ದಾರೆ ಪೊಲೀಸರು. ಇದು ಈ ಸಂದರ್ಭದಲ್ಲಿ ಮಠದಲ್ಲಿ ಪರಿಶೀಲನೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಆಘಾತಕಾರಿ ವಿಚಾರಗಳು ಬಹಿರಂಗ ಆಗಿದೆ. ವಿಭೂತಿ ಇರಬೇಕಿದ್ದಂತಹ ಮಠದಲ್ಲಿ ಲಾಂಗು ಹಾಗೂ ಮಚ್ಚುಗಳು ಸಿಕ್ಕಿದೆ. ಸ್ವಾಮೀಜಿ ಬಂಧನದ ಬಳಿಕ ಭಕ್ತರಿಗೆ ಶಾಕ್ ಆಗಿದೆ. ಮಠಕ್ಕೆ ಭೇಟಿ ನೀಡಿದ್ದಾರೆ ಮೇಕಳಿ ಗ್ರಾಮಸ್ಥರು. ಅಲ್ಲಿ ಸಿಕ್ಕಿರುವಂತಹ ಮಚ್ಚುಗಳನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಠದಲ್ಲಿ ಸಿಕ್ಕಿರುವಂತಹ ಲಾಂಗು ಹಾಗೂ ಮಚ್ಚುಗಳು ಇದು. ಲೋಕೇಶ್ವರ ಸ್ವಾಮೀಜಿ ಮಠದಲ್ಲಿ ಸಿಕ್ಕಿರುವಂತಹ ಮಚ್ಚುಗಳನ್ನು ಗಮನಿಸ್ತಾ ಇದ್ದೀವಿ. ಹತ್ತೊಂಬತ್ತರಿಂದ ಬಂದಾಗಿಂದ್ರೆ ಇಲ್ಲಿ ಅಹಿತಕರ ಘಟನೆ ಭಾಳ ನಡೆದೈತಿ. ಮತ್ತು ಈಗಾಗಲೇ 2021 ನಾವು 3 ಜನ ಎಲ್ಲ ಬಂದು ಇವ್ನ ಮೇಲೆ ನಾವು ಯಾಕೆ ಹೆಂಗೆ ಕೇಳೋಣ, ನಮ್ಮ ಮೇಲೆ ಒಂದು ಹಂಗೆ ಮಾಡೋಣ. ನಾವು 3 ಜನ ಎಲ್ಲ ಬಂದು ಇವ್ನು ಹೊಡಿದವಿ ಮಾಡ್ರಿ ಭೀ ಅವ್ನು ಚಾಲಿ ಬಿಟ್ಟಿಲ್ಲಿವ. ಮತ್ತು ಇಲ್ಲಿ ನಮ್ಮ ಊರಾಗ ರಾಮ ಮಂದಿರ ಅಂತ ಹೇಳ್ತಾನು, ಇಲ್ಲಿ ಹಿಂಗೆ ನೋಡ್ತಾನು. ಚಿಕ್ಕೋಡಿ ತಾಲೂಕು ಹೋಗಿ ಹೆಂಜನಟ್ಯಾಗ ಹೋಗಿ ಅಲ್ಲಿ ಕೃಷ್ಣ ಮಠ ಅಂತ ಹೇಳಿ ಕಟ್ತಾನು. ಈ ಸ್ವಾಮೀಂದ್ರ ನಮ್ಮ ಊರಿಗೆ ಭಾಳ ಕೆಟ್ಟ ಹೆಸರು ಬರತೈತಿ. ಮತ್ತು ಇವನು ಯಾವುದೇ ಕಾರಣಕ್ಕೂ ಈ ಥರ ಸರ್ಕಾರದವರಾಗಲಿ ಅಥವಾ ತಾಲೂಕು ಆಡಳಿತ ಇದನ್ನು ತೆರವುಗೊಳಿಸ್ಬೇಕು. ಮತ್ತು ಈ ಸ್ವಾಮಿನ ಇಲ್ಲಿ ಹೊಳೆ ಬರಬಾರ್ದಂಗೆ ಮಾಡಬೇಕು. ಇರ್ದಿಲ್ಲಂದ್ರೆ ನಾವು ಇದ್ರ ಬದಲಿ ಉಗ್ರವಾದ ಹೋರಾಟ ಮಾಡೋಕ್ಕೆ ತಯಾರಿದೆವು ಗ್ರಾಮಸ್ಥರೆಲ್ಲರೂ. ಸ್ಥಳೀಯರು ಯಾರೂ ಬರಂಗಿಲ್ಲ ರೀ. ಮಹಾರಾಷ್ಟ್ರದಿಂದ ಓಸಿ ನಂಬರ್ ಹೇಳೋದ, ಮಟಕ ಹೇಳೋದ, ರಾತ್ರಿ ಚಟುವಟಿಕೆ ಎಲ್ಲ ಇಲ್ಲಿ ಮಾಡ್ತಾನೋ. ಹಗಲಿ ಎಲ್ಲ ಸ್ತಬ್ಧ ಇರ್ತೈತಿ. ಇಲ್ಲಿ ನಮ್ಮ 3 ಮಂದಿ ಅಂತೂ ಇಲ್ಲಿ ಯಾರೂ ಬರಂಗಿಲ್ಲ. ಪರಸ್ಥಳದಿಂದ ಮಂದಿನ ಬಂದು ಆ ಮಂದಿಗೆ ಏನಾರು ಒಂದು ಹುಚ್ಚು ಇದನ್ನು ಹೇಳಿ ದುರುಪಯೋಗ, ಮಂದಿನ ಮುಗ್ಧ ಮನುಷ್ಯನ ಮೇಲೆಲ್ಲ ದುರುಪಯೋಗ ತೊಗೊಂಡು ಭಾಳ ಐತಿಕರ ಘಟನೆ ಮಾಡಿ ನಮ್ಮ ಊರಿಗೆ ಕೆಟ್ಟ ಹೆಸರು ತರತಾನು. ನಾವೆಲ್ಲ ಗ್ರಾಮಸ್ಥರು ಕೂಡಿ ಇದನ್ನು ಇನ್ನು ಮುಂದಿನ ಕ್ರಮ ಕೈಗೊಳ್ಳ
ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಮಠದ ಸ್ವಾಮೀಜಿಯ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ, ಅದು ಕೂಡ ಸಾಮಾನ್ಯ ಆರೋಪ ಅಲ್ಲ, ಅತ್ಯಾಚಾರದ ಆರೋಪ ಕೇಳಿ ಬಂದಿದೆ. FIR ಕೂಡ ದಾಖಲಾಗಿದ್ದು, ಈಗ ಅರೆಸ್ಟ್ ಕೂಡ ಆಗಿದೆ. ಜೊತೆಗೆ ಇದರ ಜೊತೆಗೆ ಸ್ಥಳೀಯರು ನೀಡ್ತಾ ಇರುವಂತಹ ಒಂದಷ್ಟು ವಿಚಾರಗಳು, ಅಂದ್ರೆ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ, ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಮಠದಲ್ಲಿ ಏನೆಲ್ಲ ನಡೀತಾ ಇತ್ತು ಅಂತ ಕೂಡ ಇಲ್ಲಿ ಅನುಮಾನಗಳು ಮೂಡುತ್ತೆ. ಅನಿಲ್, ಹೌದು ಮಧುಕರ್, ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಸಾಕಷ್ಟು ಮಠಗಳು ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ನಾಗನೂರು ಮಠ ಆಗಿರ್ಬೋದು, ನಿಡಸೋಶಿ ಮಠ ಆಗಿರ್ಬೋದು, ಇಂಚಲ್ ಮಠ, ಹೀಗೆ ಅನೇಕ ಮಠಗಳಿದ್ದಾವೆ. ಅವೆಲ್ಲ ಕೂಡ ಶಿಕ್ಷಣ ಹಾಗೂ ದಾಸೋಹ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಿರುವಂಥದ್ದು. ಆದರೆ ಇದಕ್ಕೆ ತದ್ವಿರುವಾಗಿ ಇರ್ತಕ್ಕಂಥ ಮಠ ಇದೀಗ ರಾಯಬಾಗ್ ತಾಲೂಕಿನ ಮೇಕೆರೆ ಗ್ರಾಮದಲ್ಲಿ ಇರುವಂಥದ್ದು. ಚಿತ್ತಾಪುರ ಮೂಲದ ಒಬ್ಬ ಸ್ವಾಮೀಜಿ ಒಬ್ಬರು 2019ರಲ್ಲಿ ಆ ಗ್ರಾಮಕ್ಕೆ ಬರ್ತಾರೆ. ನಾನು ಪ್ರತಿಷ್ಠಾನ ಕೊಡ್ತೀನಿ, ನಿಮ್ಮ ಊರಿಗೆ ಒಳ್ಳೇದಾಗತ್ತೆ ಅಂತೇಳಿ ಆಮಿಷಗಳನ್ನು ಹೇಳಿ ಆ ಊರಿಗೆ ಬಂದು ಒಂದು ಮಠವನ್ನು ಕಟ್ಕೋತಾರೆ. ಮಠ ಕಟ್ಟಿಕೊಂಡ ಬಳಿಕ ಆತನ ಎಲ್ಲ ಏನು ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಮಾಡೋಕ್ಕೆ ಆರಂಭ ಮಾಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮಠಕ್ಕೆ ಬರ್ತಕ್ಕಂಥ ಭಕ್ತರಿಗೆ ನಾನು ನಿಮಗಿರ್ತಕ್ಕಂತಹ ವಾಸಿಯಾಗದ ಕಾಯಿಲೆಗಳನ್ನು ನಾನು ಗುಣಪಡಿಸ್ತೀನಿ ಅಂತೇಳಿ ಆಮಿಷಗಳನ್ನು ಒಡ್ಡಿ ಮಠಕ್ಕೆ ಕರೆಸ್ಕೊಳ್ತಾ ಇದ್ದ. ಬಳಿಕ ಅವರ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡುವ ಕೆಲಸವನ್ನು ಮಾಡಿದ. ಈ ಸಂಗತಿ ಗ್ರಾಮಸ್ಥರಿಗೆ ಗೊತ್ತಾದ ಬಳಿಕ 2021ರಲ್ಲಿ ಅವರನ್ನ ಮಠದಿಂದ ಹೊರ ಹಾಕುವ ಕೆಲಸವನ್ನು ಗ್ರಾಮಸ್ಥರು ಮಾಡಿದರು. ಬಳಿಕ ಮತ್ತೆ ಸ್ವಾಮೀಜಿ ನಾ ಇನ್ನು ಮುಂದೆ ಅಂಥದ್ದು ಮಾಡಲ್ಲ, ಮಠದ ಕೆಲಸವನ್ನು ಮಾಡ್ತೀನಿ, ಗ್ರಾಮದ ಹಿತವನ್ನು ಕಾಯುವ ಕೆಲಸವನ್ನು, ಗ್ರಾಮದ ಮರ್ಯಾದೆ ಕೇಳುವ ಕೆಲಸವನ್ನು ಮಾಡ್ತೀನಿ ಅಂತಂದಾಗ ಮತ್ತೆ ಗ್ರಾಮಸ್ಥರು ಗ್ರಾಮಕ್ಕೆ ಬಿಟ್ಕೊಂಡಿದ್ರು. ಈಗ ಏನು 2 ವರ್ಷದ ಹಿಂದೆ ಅಷ್ಟೇ ತಂದೆ ಹಾಗೂ ಮಗಳು ಇಬ್ಬರು ಏನಿದ್ದಾರೆ ಅವರಿಗೆ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅವ್ರಿಗೆ ಯಾರೋ ಹೇಳಿದ ಕೂಡಲೇ ಇವರು ಮಠಕ್ಕೆ ಹೋಗಿರುವಂಥದ್ದು. ಈ ಮಠದಲ್ಲಿ ಸ್ವಾಮೀಜಿ ಇದ್ದಾರೆ, ಅವ್ರಿಗೆ ಭೇಟಿ ಆದರೆ ನಿಮಗಿರೋ ಕಾಯಿಲೆಗಳೆಲ್ಲ ವಾಸಿ ಆಗ್ತಿದ್ದಾವೆ ಅಂತ ಹೇಳಿದ ಬಳಿಕ ಆ ಒಂದು ಮೂಡಿಗೆ ತಾಲೂಕಿನ ಗ್ರಾಮವೊಂದರ ತಂದೆ ಹಾಗೂ ಮಗಳು ಹೋಗಿರುವಂಥದ್ದು. 2 ವರ್ಷಗಳ ಕಾಲ ಪ್ರತಿ ಶನಿವಾರ ಭಾನುವಾರ ಇಬ್ಬರು ಕೂಡ ತಂದೆ ಮಗಳು ಮಠಕ್ಕೆ ಹೋಗ್ತಾ ಇದ್ರು. ಈ 17 ವರ್ಷದ ಬಾಲಕಿಯೇನಿದ್ದಾರೆ 15ನೇ ತಾರೀಕು ಅಂದರೆ ಮೇ 15ನೇ ತಾರೀಕು ತಮ್ಮ ಮನೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅದೇ ವೇಳೆ ಸ್ವಾಮೀಜಿ ಕೂಡ ಬಂದಿರುವಂಥದ್ದು. ಬಾ ನಿನಗೆ ನಾ ಮನೆಯವರೆಗೂ ಡ್ರಾಪ್ ಮಾಡ್ತೀನಿ ಅಂತೇಳಿ ತಮ್ಮ ವಾಹನದಲ್ಲಿ ಕೂಡಿಸಿಕೊಂಡು ಮನೆಗೆ ಬಿಡದೆ ನೇರವಾಗಿ ರಾಯಚೂರಿಗೆ ಕರೆದುಕೊಂಡು ಹೋಗಿರುವಂಥದ್ದು. ರಾಯಚೂರಲ್ಲಿ ಲಾಡ್ಜ್ ಒಂದರಲ್ಲಿ 2 ದಿನ ಕಾಲ ಆಕೆಯ ಮೇಲೆ ಅತ್ಯಾಚಾರವನ್ನು ಮಾಡಿರುವಂಥದ್ದು. ಬಳಿಕ ಮತ್ತೆ ಬಾಗಲಕೋಟೆಗೆ ಕರೆದುಕೊಂಡು ಬಂದು ಬಾಗಲಕೋಟೆಯ ಲಾಡ್ಜ್ ಒಂದರಲ್ಲೂ ಕೂಡ ಆಕೆಯ ಮೇಲೆ ಅತ್ಯಾಚಾರವನ್ನು ಮಾಡಿರುವಂಥದ್ದು. ಬಳಿಕ ಈ ವಿಷಯವನ್ನು ನೀ ಯಾರಿಗಾದ್ರೂ ಹೇಳಿದ್ದೆ ಆದರೆ ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನು ಕೂಡ ಹಾಕಿರುವಂಥದ್ದು. ಸ್ವಾಮೀಜಿಯ ವಿರುದ್ಧ ಈಗ ಬಾಲಕಿ ಸಂತ್ರಸ್ತೇನಿದ್ದಾಳೆ, ಆಕೆ ಕೂಡ ಈಗ ದೂರನ್ನು ದಾಖಲಿಸಿರುವಂಥದ್ದು. ದೂರು ದಾಖಲಾದ 4 ಗಂಟೆಯಲ್ಲಿ ಮುರಳಿಗೆ ಠಾಣೆ ಪೊಲೀಸರು ಸ್ವಾಮೀಜಿಯನ್ನು ಬಂಧಿಸಿದ ಹಿಂದಿಲ್ಗಾಲ ಜೈಲಿಗೆ ರವಾನೆ ಮಾಡಿರುವಂಥದ್ದು. ಮತ್ತೊಂದೆಡೆ ಸ್ವಾಮೀಜಿ ಬಂಧನ ಆದ ಬಳಿಕ ಗ್ರಾಮಸ್ಥರು ಕೂಡ ಮಠಕ್ಕೆ ದೌಡಾಯಿಸಿರುವುದು, ಮಠದಲ್ಲಿ ಏನೆಲ್ಲ ಚಟುವಟಿಕೆಗಳಾಗ್ತಿದ್ದಾವೆ, ಮತ್ತೆ ಸ್ವಾಮೀಜಿ ಹಳೆ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದಂಥದ್ದು. ಸ್ವಾಮೀಜಿ ಮಠಕ್ಕೆ ಹೋದಂಥ ಸಂದರ್ಭದಲ್ಲಿ ಮಠದಲ್ಲಿ ಸಹಜವಾಗಿ ಧರ್ಮ ಗ್ರಂಥಗಳು, ವಿಭೂತಿ, ಈ ರೀತಿಯ ಚಟುವಟಿಕೆಗಳು ಇರ್ತವೆ, ಈ ರೀತಿಯ ವಸ್ತುಗಳು ಸಿಗ್ತವೆ. ಆದರೆ ಯಾವ ವಸ್ತುಗಳು ಸಿಕ್ಕಿಲ್ಲ, ಬದಲಾಗಿ ಲಾಂಗು, ಮಚ್ಚು, ಕೊಯ್ತಾ ಇಂಥ ವಸ್ತುಗಳು ಸಿಕ್ಕಿರುವುದು ಸಹಜವಾಗಿ ಗ್ರಾಮಸ್ಥರ ಕೇಳಿಸಿರುವಂಥದ್ದು. ಸ್ವಾಮೀಜಿ ಮತ್ತೆ ತನ್ನ ಹಳೆಯ ಚಾಳಿಯನ್ನು ಮುಂದುವರಿಸಿರುವಂಥದ್ದು. ಮತ್ತೊಂದೆಡೆ ಆ ಗ್ರಾಮದ ಭಕ್ತರು ಯಾರು ಕೂಡ ಮಠಕ್ಕೆ ಹೋಗೋದಿಲ್ಲ, ಬದಲಾಗಿ ಮಹಾರಾಷ್ಟ್ರ ಹಾಗೂ ಬೇರೆ ಬೇರೆ ಜಿಲ್ಲೆಯ ಜನರೇ ಇಲ್ಲಿ ಬರ್ತಾರೆ. ನಾನು ನಿಮಗೆ OC ನಂಬರ್ ಹೇಳ್ತೀನಿ, ಮಠಕ ನಂಬರನ್ನು ಹೇಳ್ತೀನಿ, ನಾನು ಹೇಳಿದ ನಂಬರನ್ನು ನೀವು ಪಡೆದಿದ್ದೆ ಆದರೆ ನಿಮಗೆ ಅತಿ ಹೆಚ್ಚು ಸಂಪಾದನೆ ಮಾಡಬಹುದು ಅಂತೇಳಿ ಅವ್ರಿಗೂ ಕೂಡ ಆಮಿಷವನ್ನು ಒಡ್ಡಿರುವಂಥದ್ದು. ಸಾಕಷ್ಟು ಜನರು ಕೂಡ OC ನಂಬರ್ ಹಾಗೂ ಮಠಕ ನಂಬರ್ ಒಯ್ಯೋಕ್ಕೆ ಕೂಡ ಬರ್ತಾ ಇದ್ರು. ಮತ್ತೊಂದೆಡೆ ಮಹಿಳೆಯರು ಏನಿದ್ದಾರೆ ಅವ್ರ ಗಂಡ ಹೆಂಡತಿ ಏನಾದರೂ ಮಠಕ್ಕೆ ಬಂದಿದ್ದೆ ಆದರೆ ಹೆಣ್ಮಕ್ಕಳನ್ನ ಮಠದಲ್ಲಿ ಇರಿಸ್ಕೊಂಡು ಗಂಡು ಮಕ್ಕಳನ್ನ ಕಳಿಸುವ ಕೆಲಸವನ್ನು ಮಾಡ್ತಿದ್ದು. ಮಠದಲ್ಲಿ 8 ದಿನ ಕಾಲ ಅವರಿಗೆ ನಾವು ಯಾವ ರೀತಿ ಏನು ಅವ್ರಿಗೆ ಇರ್ತಕ್ಕಂಥ ಕಾಯಿಲೆ ಗುಣವಾಗಬೇಕು ಅನ್ನೋದ್ರ ಬಗ್ಗೆ ನಾವು ಕಾರ್ಯಾಗಾರವನ್ನು ಮಾಡ್ತೀವಿ, ಅವ್ರಿಗೆ ಎಲ್ಲ ರೀತಿಯ ಗಿಡಮೂಲಿಕೆಗಳನ್ನ ಕೊಡ್ತೀವಿ ಅಂತ ಹೇಳಿ 8 ದಿನಗಳ ಕಾಲ ಮಹಿಳೆಯರನ್ನ ಇಟ್ಕೊಂಡು ಅವ್ರ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ದ ಅಂತ ಹೇಳಿ ಆರೋಪವನ್ನು ಕೂಡ ಈಗ ಸ್ಥಳೀಯರು ಮಾಡ್ತಿರುವಂಥದ್ದು. ಹೀಗಾಗಿ ಈಗಾಗಲೇ ಹಿಂಡಲ್ಗಾಯಿ ಜೈಲಿಗೆ ಸ್ವಾಮೀಜಿ ರವಾನೆ ಆಗಿರುವಂಥದ್ದು. ಮತ್ತೊಂದೆಡೆ ಈತನನ್ನ ಮರಳಿ ಗ್ರಾಮಕ್ಕೆ ತರದಂತೆ ನೋಡಿಕೊಳ್ಬೇಕು ಅಂತೇಳಿ ಗ್ರಾಮಸ್ಥರು ಆಗ್ರಹವನ್ನು ಮಾಡ್ತಿರುವಂಥದ್ದು. ತಾಲೂಕು ಆಡಳಿತ ಏನಾದರೂ ಸ್ವಾಮೀಜಿಯನ್ನ ಮರಳಿ ಮಠಕ್ಕೆ ತಂದಿದ್ದೆ ಆದರೆ ನಾವು ಆತನ ವಿರುದ್ಧ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಈಗ ನೀಡಿರುವಂಥದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಅನಿಲ್. ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.